ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಯದುಗಳ ಕುಲದಲ್ಲಿ ಜನಿಸಿದ ಕೃಷ್ಣನ ಬದುಕು ಚಿಕ್ಕಂದಿನಿಂದ ಕೊನೆಯ ತನಕವೂ ಕೂಡ ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು. ಬಣ್ಣದ ಬದುಕು ಅನ್ನುವುದು ಕೇವಲ ತನ್ನ ಸುಖಕ್ಕಾಗಿ ನಡೆಸಿದ ಕೇಳಿಗಳಲ್ಲವು. ನೂರಾರು ಭಕ್ತರು, ಸಾವಿರಾರು ಬಗೆ ಬಗೆಯ ಸಾಧಕರು ತಮ್ಮ ಜೀವನದ ಗುರಿಯನ್ನು ಕಾಣುವುದಕ್ಕಾಗಿ ಹಾತೊರೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ಅವತರಿಸಿದ ರೂಪ. ಯಾವುದೋ ಯುಗದಲ್ಲಿ ಯಾವುದೋ ಕಾಲದಲ್ಲಿ ಮಾಡಿದ ಪ್ರಾರ್ಥನೆಗೆ ಮೆಚ್ಚಿ ಕೃಷ್ಣ ತನ್ನ ಒಂದು ಅವತಾರದಲ್ಲಿ ನೂರಾರು ಜನರ, ಪೂತನೆ ಅದಾವುದೋ ಜನ್ಮದಲ್ಲಿ ಶಾಪಗ್ರಸ್ತಳಾಗಿ ಹುಟ್ಟಿದವಳು, ಉರ್ವಶಿ ಉದ್ಧಾರಳಾದನು. ಇನ್ಯಾವುದೋ ಕಾಲದಲ್ಲಿ ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡಿ ತನಗೆ ವರ ಬೇಕಾ ಅಂತ ಕೇಳಿದ ತಕ್ಷಣವೇ ನಿದ್ದೆ ಬೇಕು ಅಂತ ಕೇಳಿದವನನ್ನು ಕೊನೆಗೆ ತನ್ನದೇ ಒಂದು ವಿಚಿತ್ರವಾದ ಅನುಗ್ರಹದಿಂದ ಕಾಲಯವನನ್ನು ಸಾವಿಗೆ ಕಾರಣನಾಗಿಸಿ ಉದ್ಧರಿಸಿದ ರೂಪ ಅದು. ಮತ್ತೊಂದ್ಯಾವುದೋ ಜನ್ಮದಲ್ಲಿ ಋಷಿಗಳಿಂದ ಶಾಪಗ್ರಸ್ತರಾಗಿ ಮರಗಳಾಗಿ ತಪಸ್ಸುಗೈತಾ ಇದ್ದಂತಹ ಮಣಿಗ್ರೀವ ನಳಕೂಬರರನ್ನು ಉದ್ಧರಿಸಿದ ರೂಪ. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಘಟನೆಗಳು. ಸ್ವತಃ ದೇವಕಿ ಮತ್ತು ವಸುದೇವರ ಬದುಕೆ ಅದು ಹಿಂದೆ ಪೃಷ್ಣಿ ಮತ್ತು ಸುತಪಾ ಆಗಿ ಮಾಡಿದ ತಪಸ್ಸಿಗೆ ಪೃಷ್ಣಿಗರ್ಭನಾಗಿ ಜನಿಸಿ ಈಗ ಮತ್ತೆ ಕೃಷ್ಣನಾಗಿ ಕಾಣಿಸಿಕೊಂಡವ. ಕೃಷ್ಣನನ್ನು ಮೆಚ್ಚದವರು ಯಾರು? ಕೃಷ್ಣನ ಬಗೆಗೆ ಬದುಕನ್ನು ಸದಾ ಇದು ನಿನ್ನದು ಅಂತ ಹಾತೊರೆಯುವ ಮಂದಿಯಲ್ಲಿ ಗೋಪಿಕಾಸ್ತ್ರೀಯರಿದ್ದರು, ಹುಡುಗರಿದ್ದರು, ಅನೇಕ ರಾಜಕುಮಾರಿಯರಿದ್ದರು. ನರಕನ ಮನೆಯಲ್ಲಿ ತಮ್ಮ ಬದುಕು ನಿನಗೆ ಅಂತ ಸಮರ್ಪಿಸಿಕೊಂಡವರಿದ್ದರು. ಹಾಗೆ ಪ್ರಾರ್ಥಿಸಿದವರಲ್ಲಿ ಕುಂಡಿನಪುರದ ರುಕ್ಮಿಣಿಯೂ ಒಬ್ಬಳು, ಭೀಷ್ಮಕನ ಮಗಳು. ಕೃಷ್ಣ ದ್ವಾರಕೆಯಲ್ಲಿ ಕೂತಿದ್ದ. ಅಲ್ಲೆಲ್ಲ ಸುದ್ದಿ, ರುಕ್ಮಿಣಿಗೆ ಕಲ್ಯಾಣವಂತೆ ಅಂತ. ಅಷ್ಟೊತ್ತಿಗೆ ಯಾರೋ ಋತ್ವಿಜರು ಕೈಯಲ್ಲೊಂದು ಓಲೆ ಹಿಡ್ಕೊಂಡು ಗಡಿಬಿಡಿಯಿಂದ ಕೃಷ್ಣನ ಸಿಂಹಾಸನದ ಹತ್ತಿರಕ್ಕೆ ಬರ್ತಾ ಇದ್ದರು. ಅವರಿಗೆ ಈ ಒಂದು ಮದುವೆ ಅಂದರೆ ಒಂದು 10 ಮದುವೆಗಳ ಹೊಸ ಗಂಟು. ಅಂಥದ್ರಲ್ಲಿ ಅವರು ಚತುರರೂ ಇರ್ತಾರೆ. ಹಾಗೆ ಇದ್ಯಾವುದೋ ಒಂದು ಹೊಸ ಜಾತಕ ಹಿಡ್ಕೊಂಡು ಬಂದಿರಬೇಕು ಅಂತ ಅಂದುಕೊಂಡು ಕೃಷ್ಣ ಅವರನ್ನು ಮಾತನಾಡಿಸ್ತಾನೆ ಬಹಳ ಪ್ರೀತಿಯಿಂದ. ಅವರಿಗೆ ಕೊಡಬೇಕಾದ ಅರ್ಘ್ಯಪಾದ್ಯ ಮೊದಲಾದವುಗಳನ್ನು ಒದಗಿಸಿ ಬಂದ ಕಾರಣವೇನು ಅಂತ ಕೇಳುವ ಹೊತ್ತಿಗೆ ಅವನ ಮನಸ್ಸಿನಲ್ಲಿ ಹಿಂದೆ ನಡೆದು ಹೋದ ಒಂದಿಷ್ಟು ಘಟನೆಗಳು ಕ್ಷಣಮಾತ್ರದಲ್ಲಿ ಜಾರಿ ಹೋಗುತ್ತೆ. ಯಾಕೆಂದರೆ ಆ ಋತ್ವಿಜ ಕೊಟ್ಟ ಪತ್ರದ ಮೇಲೆ ರುಕ್ಮಿಣಿಯ ಹೆಸರು ಇತ್ತು, ಒಕ್ಕಣೆ ಅವಳ ಬರಹದಲ್ಲಿತ್ತು. ಹಾಗಾಗಿ ಆ ಹೆಸರು ಕಂಡೊಡನೆ ಅಲ್ಲಿಯ ಮಾತು ಜೊತೆಗೆ ಆ ಋತ್ವಿಜ ಕೊಟ್ಟ ವಿಷಯ ಇದೆಲ್ಲವೂ ಒಂದು ಸ್ಮೃತಿ ಪಟಲದಲ್ಲಿ ಒಂದು ಕ್ಷಣ ಹಿಂದಕ್ಕೆ ಒರೆದೊಯ್ಯಿತು. ರುಕ್ಮಿಣಿಗೆ ಸ್ವಯಂವರದ ಘೋಷಣೆಯಾಗಿತ್ತು. ದೇಶದ ಎಲ್ಲ ಮೂಲೆಗಳಿಂದಲೂ ಕೂಡ ರಾಜಕುಮಾರರು ಬರುವುದು ಅಂತ ನಿಶ್ಚಯವಾಗಿತ್ತು. ಅಂಥ ಸಂದರ್ಭದಲ್ಲಿ ರುಕ್ಮಿಣಿಯ ಸ್ವಯಂವರ ಅನ್ನುವ ಸುದ್ದಿ ದ್ವಾರಕೆಯ ಬೀದಿಯಲ್ಲೆಲ್ಲ ಹಬ್ಬಿತ್ತು. ಆ ರುಕ್ಮಿಣಿಯೂ ಕೂಡ ಕೃಷ್ಣನನ್ನೇ ಬಯಸ್ತಾ ಇದ್ದಾಳೆ ಅಂತನ್ನುವುದು ಮನೆ ಮಂದಿಯ ಸಣ್ಣ ಮಕ್ಕಳಿಗೂ ಗೊತ್ತಿತ್ತು. ಹಾಗಾಗಿ ಕೃಷ್ಣ ಹೋಗಬೇಕು ಅನ್ನುವ ಬಯಕೆ ಎಲ್ಲರದ್ದಾಗಿತ್ತು. ಕೃಷ್ಣ ಹೊರಟಿದ್ದ ಕೂಡ. ಭೀಷ್ಮಕನ ಮಗನಾದ ರುಗ್ಮಿ, ಜರಾಸಂಧ, ವಿಡೂರತ, ಸಾಲ್ವ, ರುಗ್ಮಿಯೇ ಮೊದಲಾದ ಎಲ್ಲರೂ ಸೇರಿಕೊಂಡು ಒಂದು ರಾಜಕೀಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು. ಆದರೆ ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ ಅನ್ನುವ ಸುದ್ದಿ ಗೊತ್ತಾದ ತಕ್ಷಣವೇ ಬಂದಿದ್ದ ರಾಜರ ನಡುವೆ ಭೀಷ್ಮಕನ ಮನಸ್ಸಿನಲ್ಲಿ ಈಕೆಯನ್ನು ಕೃಷ್ಣನಿಗೆ ಕೊಡಬೇಕು ಅಂತಿದ್ರೂ ಕೂಡ ಮಗನ ಮೇಲಿನ ಅತಿಯಾದ ಸ್ನೇಹ ಮತ್ತು ಅವನ ಕೈಯಲ್ಲೇ ರಾಜ್ಯಭಾರ, ಸೇನಾಧಿಪತ್ಯ ಎಲ್ಲ ಇದ್ದದ್ರಿಂದ ಎದುರಿಸಲಿಕ್ಕಾಗಲಿಲ್ಲ. ಆ ಹೊತ್ತಿಗೆ ಕೃಷ್ಣ ಬಂದಿದ್ದಾನೆ ಅನ್ನುವುದು ಗೊತ್ತಾದದ್ದು ಮಾತ್ರ ಅಲ್ಲ, ಕೃಷ್ಣನ ವಿರುದ್ಧ ಯುದ್ಧಕ್ಕಾಗಿ ನಿಲ್ಲುವಂತಹ ಜರಾಸಂಧನ ಪ್ರೇರಣೆಯೂ ಇತ್ತು. ಗರುಡನ ಬೀಸುವಿಕೆಯಿಂದಾಗಿ ಗಾಳಿಗೆ ಹಾರಿಯೇ ಎಷ್ಟೋ ಆಸನ ಸಮೇತ ಹಾರಿ ಹೋದ ಘಟನೆಯನ್ನು ಹೇಳುತ್ತೆ. ಚೆಲ್ಲಾಪಿಲ್ಲಿಯಾಯಿತು, ಸ್ವಯಂವರವನ್ನು ನಿಲ್ಲಿಸಲಾಯಿತು. ಯಾಕೆಂದರೆ ಕೃಷ್ಣ ಬಂದರೆ ಖಂಡಿತ ಈ ಮದುವೆ ರುಕ್ಮಿಣಿಯ ಜೊತೆಗೆ ಕೃಷ್ಣನಿಗೇ ಆಗುತ್ತೆ ಅನ್ನೋದು ಗೊತ್ತಾಯಿತು. ಕೃಷ್ಣನನ್ನು ವಿರೋಧಿಸಿದವರೆಲ್ಲ ಅವನಿಗೆ ಎದುರಾಳಿಯಾಗಬೇಕು ಅಂತ ಪ್ರಯತ್ನಿಸಿದರೂ ಕೂಡ ಕ್ರಥ ಮತ್ತು ಕೈಶಿಕ ಅನ್ನುವ
ಇಬ್ಬರು ಅಣ್ಣ ತಮ್ಮಂದಿರು, ಅಂದರೆ ಭೀಷ್ಮಕನಿಗೇ ಸಹೋದರ ಬಂಧಿಗಳು, ತಮ್ಮ ರಾಜ್ಯಕ್ಕೆ ಕರೆದೊಯ್ದು ಕೃಷ್ಣನಿಗೆ ಅಲ್ಲಿ ಪಾದಪೂಜೆ ಮಾಡಿ ಅಗ್ರಪೀಠದಲ್ಲಿ ಕೂಡಿಸಿ ನೀನೇ ನಮಗೆ ನಿಜವಾದ ಒಡೆಯ ಅನ್ನುವ ಪ್ರೀತಿಯನ್ನು ಅತ್ಯಂತ ಆತ್ಮೀಯವಾಗಿ ಒದಗಿಸಿದರು. ಅದರಲ್ಲಿ ಪಾಲಾಯಿತು. ಈ ಜರಾಸಂಧ, ಸಾಲ್ವ, ರುಗ್ಮಿ, ಶಿಶುಪಾಲ ಈ ಒಂದು 4-5 ಜನ ಬಿಟ್ಟರೆ ಉಳಿದವರೆಲ್ಲ ಅಲ್ಲಿ ಬಂದಿದ್ದರಾದ್ರಿಂದಾಗಿ ಆ ಹೊತ್ತಿಗೆ ಕೃಷ್ಣನ ವಿಶ್ವರೂಪವನ್ನು ಕಂಡ ಭೀಷ್ಮಕನಿಗೆ ನೀನು ಏನು ಮಾಡ್ತಾ ಇದ್ದಿ ಅನ್ನುವ ಎಚ್ಚರಿಕೆ ನಿನಗಿರಲಿ. ಅವಳು ನಿನ್ನ ಮಗಳಾಗಿ ಹುಟ್ಟಿದ್ದು ಕೇವಲ ನಿನ್ನ ಮನೆತನದ ಬೆಳಕನ್ನು ಹೊರಕ್ಕೆ ಚೆಲ್ಲುವವಳಲ್ಲ. ಅವಳು ಜಗತ್ತಿಗೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ಹೆಣ್ಣುಮಗಳು, ಅಯೋನಿಜೆ. ಅವಳು ಏನನ್ನ ಮನಸ್ಸಿನಲ್ಲಿ ಬಯಸಿದ್ದಾಳೋ ಅದರಂತೆ ನಡೆದುಕೊಂಡರೆ ನಿನಗೆ ಕ್ಷೇಮ ಇದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟದ್ದಾಯಿತು. ಇಂದ್ರನೂ ಎಚ್ಚರಿಸಿದ, ಆಮೇಲೆ ಕೃಷ್ಣನೂ ವಿಶ್ವರೂಪ ತೋರಿದ. ಹೀಗೆಲ್ಲ ಆದ ಬಳಿಕ ಸ್ವಯಂವರದ ವ್ಯವಸ್ಥೆ ನಿಂತು ಹೋಗಿತ್ತು. ಇದೀಗ ಕೆಲವು ತಿಂಗಳುಗಳ ಬಳಿಕ ಮತ್ತೆ ಈ ರೀತಿಯಾದ ರುಕ್ಮಿಣಿಯ ಕಡೆಯಿಂದ ಬಂದ ಪತ್ರ ಹಿಂದಿನ ಎಲ್ಲ ಘಟನೆಗಳನ್ನು ಒಂದು ಬಾರಿ ಮನಸ್ಸಿಗೆ ಮೆಲುಕು ಹಾಕುವಂತೆ ಮಾಡಿತು. ಇಷ್ಟರಲ್ಲೇ ಕಾಲಯವನನ ಸಂಹಾರ ಆಗಿದೆ. ಯಾಕೆಂದರೆ ಸ್ವಯಂವರವಾದ ಬಳಿಕ ಇಲ್ಲಿಯ ತನಕ ಮಧ್ಯದಲ್ಲಿ ಅನೇಕ ರಾಜಕೀಯ ಪ್ರವೃತ್ತಿಗಳು ಜರಾಸಂಧನಿಂದ ನಡೆದದ್ದಿತ್ತು. ಕೂಡಲೇ ಆ ಪತ್ರವನ್ನು ತೆಗೆಯುತ್ತಾನೆ. ಬಹುಶಃ ಇತಿಹಾಸ ದಾಖಲಿಸಿದ ಮೊದಲ ಪ್ರೇಮ ಪತ್ರ. ರುಕ್ಮಿಣಿಯ ಭಾವನೆಗಳೆಲ್ಲ ಆ ಪ್ರತಿಯೊಂದು ಪದಗಳಲ್ಲಿಯೂ ಕೂಡ ತುಂಬಿ ತುಳುಕ್ತಾ ಇದ್ವು. ಈ ಭಾವನೆಗಳೆಲ್ಲ ಇವತ್ತು ನಮಗೆ ಅರ್ಥ ಆಗೋದು ಬಹಳ ಕಷ್ಟ ಇದೆ. ಯಾಕೆಂದರೆ ಆ ಪತ್ರವನ್ನು ಓದುವಾಗ ಆ ವ್ಯಕ್ತಿಯೇ ನಮ್ಮ ಎದುರುಗಡೆ ಬಂದು ನಿಂತು ತನ್ನ ಭಾವನೆಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಪದಗಳಲ್ಲಿ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸುವ ಒಂದು ಪ್ರೀತಿ ಇರ್ತಿತ್ತು. ಅಲ್ಲಿ ಅವಳ ಪತ್ರ, ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯಕರಣ ವಿವರಂ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಳ ಮಂಗಳಂತೆ ತ್ವಯ್ಯಚ್ಯುತಾವಿಶತಿ ಚಿತ್ತಮಪತ್ರಪಂ ಮೇ. ಅಪತ್ರಪಂ ಅಂದರೆ ನಾಚಿಕೆನೇ ಬಿಟ್ಟುಬಿಡುತ್ತೆ ಅಂತ. ಮನಸ್ಸು ಮರೆತೇ ಬಿಡುತ್ತೆ ಬೇರೆ ಎಲ್ಲ ವಿಷಯಗಳನ್ನು. ನಿನ್ನ ನೆನಪಾದಾಗ ನಿನ್ನ ನೆನಪೇ ಎಲ್ಲದಕ್ಕಿಂತಲೂ ಪ್ರಧಾನ ಅಂತ ಅನಿಸುತ್ತೆ. ನಿನ್ನ ಗುಣಗಳನ್ನು ಕೇಳಿದಾಗ ಕಿವಿ ನಿಮಿರೇಳುತ್ತೆ. ನಿನ್ನ ರೂಪವನ್ನು ಕಂಡಾಗ ಅರಳಿ ನಿಲ್ಲುತ್ತೆ. ಕಿವಿಗೆ ಅದೊಂದು ಆನಂದ, ಕಣ್ಣಿಗೆ ಅದೊಂದು ಹಬ್ಬ. ಅಷ್ಟೇ ಅಲ್ಲ, ನಿನ್ನ ಶಬ್ದಗಳು, ನಿನ್ನ ಬಗೆಗಿನ ಮಾತುಗಳು ಎಲ್ಲಿಯಾದರೂ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಮೈಯೆಲ್ಲ ರೋಮಾಂಚಗೊಳ್ಳುತ್ತೆ. ಹಾಗಾಗಿ ಮಂಗಳಕ್ಕೂ ಮಂಗಳವೆನಿಸಿ ಅತ್ಯಂತ ಎತ್ತರದ ವ್ಯಕ್ತಿತ್ವವುಳ್ಳವನು ಅಂತನ್ನುವುದನ್ನು ಲೋಕದ ಪ್ರತಿಯೊಬ್ಬ ವ್ಯಕ್ತಿಯೂ, ನೀನು ನಂದಗೋಕುಲದಲ್ಲಿ ಮಾಡಿದ ಕಾರ್ಯಗಳು, ಆ ಬಳಿಕ ವೃಂದಾವನದಲ್ಲಿ ನಡೆಸಿದ ಅತ್ಯಂತ ಅದ್ಭುತವಾದ ಅನೇಕ ಸಾಮಾಜಿಕ ರಾಜಕೀಯ ವಿಶಿಷ್ಟವಾದಂತಹ ಘಟನೆಗಳು, ಇವೆಲ್ಲವೂ ಕೂಡ ಯಾರೇ ಆದರೂ ಒಬ್ಬಳು ಕುಲವತಿಯಾದವಳು, ನಾಚಿಕೆಯಿಂದಲೂ ತನ್ನನ್ನು ತುಂಬಿಸಿಕೊಂಡವಳಾದರೂ ನಿನ್ನ ಬಗ್ಗೆ ಕೇಳುವಾಗ ಮೈಮರೆತು ಬಿಡ್ತಾಳೆ. ನವೃಣೀತ ಕನ್ಯಾ, ಯಾರು ನಿಜವಾದ ಹೆಣ್ಣುಮಗಳು ನಿನ್ನನ್ನು ಬಯಸದೇ ಇದ್ದಾಳು? ನೀನು ಲೋಕಕ್ಕೆ ಎಲ್ಲರಿಗೂ ಮೆಚ್ಚಾದವನು. ಯಾವ ವಿಷಯದಲ್ಲಿ ನಿನಗೆ ಕಡಿಮೆ ಇದೆ ಹೇಳು? ಕುಲ, ಶೀಲ, ರೂಪ, ವಿದ್ಯಾ, ವಯೋ, ದ್ರವಿಣ ಧಾಮಭಿಹಿ. ದೊಡ್ಡ ಕುಲದಲ್ಲಿಯೇ ಹುಟ್ಟಿದವನು ನೀನು. ನಿನ್ನ ನಡತೆಗಳಿಗೆ ಯಾವತ್ತೂ ಕೂಡ ತೊಡಕಿಲ್ಲ. ನಿನ್ನ ರೂಪ ಅಂತನ್ನುವುದನ್ನು ಇಲ್ಲಿಯ ತನಕ ಸರಿಸಾಟಿಯಾಗಿ ಇನ್ನೊಬ್ಬ ಹೊಂದಿದ್ದು ಲೋಕದಲ್ಲಿ ಕಂಡಿಲ್ಲ. ವಿದ್ಯೆ, ನೀನು 64 ದಿವಸಗಳಲ್ಲಿ 64 ಶಾಸ್ತ್ರಗಳನ್ನು ಗುರುಕುಲದಲ್ಲಿ ಕಲಿತು ಬಂದವನು. ವಯಸ್ಸೋ, ನೀನು ಎಷ್ಟು 100 ವಯಸ್ಸಾದರೂ ಕೂಡ ನೀನು ಮತ್ತೆ ಆವೀಚಿ 16 ತುಂಬದ ಹುಡುಗನಂತೆಯೇ ತುಂಬಿಕೊಂಡವನು ನೀನು. ಸಂಪತ್ತೋ, ಎಲ್ಲ ಸಂಪತ್ತನ್ನು ಬೇಡ ಅಂತ ದೂರಕ್ಕಿಟ್ಟ ಋಷಿಗಳೇ ನಿನ್ನ ದೊಡ್ಡ ಸಂಪತ್ತು. ಆ ಸಂಪತ್ತಿಗಿಂತ ದೊಡ್ಡ ಸಂಪತ್ತೇನು ಬೇಕು? ಮನೆಯೋ, ನೀನು ಸಮುದ್ರದ ಮಧ್ಯಕ್ಕೆ ಹೋಗಿ ದೊಡ್ಡ ಮನೆಯನ್ನೇ ಕಟ್ಟಿ ಯಾರೆಲ್ಲ ಮನೆ ಕಳೆದುಕೊಳ್ಳುತ್ತೇವೆ ಅಂತ ಭಯದಿಂದ ಮಥುರೆಯಲ್ಲಿ ಒದ್ದಾಡುತ್ತಾ ಇದ್ರೋ ಅದೇ ಮನೆಯನ್ನು ಅದೇ ಜಾಗದಲ್ಲಿ ಅದೇ ರೀತಿಯಾಗಿ ಇಡೀ ಊರನ್ನೇ ದ್ವಾರಕೆಯ ಕಡೆಗೆ ನೆಟ್ಟು ಅವರಿಗೆ ಒಂದು ಸ್ವಲ್ಪವೂ ಕೂಡ ನಮ್ಮ ಊರು ಬದಲಾಗಿದೆ ಅಂತ ಗೊತ್ತಾಗದಂತೆ ವಿಸ್ಮಯವನ್ನು ಹುಟ್ಟಿಸುವಂತಹ ಅಪೂರ್ವವಾದ ಮನೆಯನ್ನು ಕಟ್ಟಿಕೊಟ್ಟವನು. ನನ್ನ ಹೃದಯದಲ್ಲಿ ನಿನಗೆ ಮನೆ ಕಟ್ಟಿಕೊಟ್ಟಿದ್ದೇನೆ, ನನ್ನ ಹೃದಯಕ್ಕೆ ಬಂದು ಬಿಡು. ನಾನು ಇಲ್ಲಿಯ ತನಕ ಮಾಡಿದ ಅನೇಕ ಪೂರ್ತ ಇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರುವರ್ಚನಾದಿಭಿಹಿ, ನಾನು ಸಾಮಾಜಿಕವಾದ ಕೆಲಸ ಮಾಡಿದ್ದು ಹೌದಾದರೆ ಅಥವಾ ದೇವತೆಗಳಿಗೆ ಮೆಚ್ಚಿಸುವುದಕ್ಕೋಸ್ಕರ ಮಾಡಿದ ಯಜ್ಞ ಯಾಗಾದಿಗಳಿಗೆ ನಾನು ಭಾಗಿಯಾದದ್ದು ಹೌದಾದರೆ, ಕೈ ಎತ್ತಿ ನಿತ್ಯವೂ ಕೂಡ ಕೊಡಬೇಕಾದ ಒಂದು ರಾಜಕುಮಾರಿಯ ಕರ್ತವ್ಯ ಅನ್ನುವಂತೆ ದಾನ ನೀಡಿದ್ದು ಹೌದಾದರೆ, ನಿಯಮಗಳನ್ನು ವ್ರತಗಳನ್ನು ಅನುಷ್ಠಾನ ಮಾಡಿದ್ದು ಹೌದಾದರೆ, ದೇವತೆಗಳಿಗೆ ದೇವಾಲಯಗಳಿಗೆ ತೆರಳಿ ನಾನು ನಮಸ್ಕರಿಸಿ ಅಲ್ಲಿ ಅರ್ಚನೆ ಮೆಚ್ಚುಗೆಗಳನ್ನು ಸರಿಯಾಗಿ ಸಂಪಾದಿಸಿದ್ದು ಹೌದಾದರೆ,
ವಿಪ್ರರಿಗೆ, ಗುರುಗಳಿಗೆ, ನಮ್ಮ ಮನೆಯ ಬಂಧು ಹಿರಿಯರಿಗೆ ಎಲ್ಲರಿಗೂ ಕೂಡ ಬಂದಾಗ ಕೈಕಾಲು ತೊಳೆದು ಆತಿಥ್ಯವನ್ನು ಮಾಡಿದ್ದು ಅದು 100ಕ್ಕೆ 100 ನಿನ್ನ ಪ್ರೀತಿಗಾಗಿ ಅಂತಾಗಿದ್ದರೆ, ಈ ನರಿಯಂತೆ ಇರುವ ಶಿಶುಪಾಲನನ್ನು ಬಯಸಿ ಸಿಂಹ ಕರೆದುಕೊಂಡು ಹೋಗಬೇಕಾದ ಸಿಂಹಿಣಿಯನ್ನು ಯಾರೋ ಎಳೆದುಕೊಂಡು ಹೋಗುವುದನ್ನು ನಾನು ಮೆಚ್ಚುವುದಿಲ್ಲ. ಅಂತಹ ಕೆಡುಕು ನನಗಾಗದಂತೆ ಈ ಎಲ್ಲ ನನ್ನ ಹಿಂದಿನ ಸತ್ಕರ್ಮಗಳು ರಕ್ಷಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಂತಃಪುರಚರಾನ್ ಅನಿಹತ್ಯ ಬಂಧೂನ್ ತ್ವಾಮುದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ ಪೂರ್ವೇದ್ಯುರಸ್ತಿ ಮಹತೀ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನವವಧೂ ಗಿರಿಜಾಮುಪೇಯಾತ್. ಪತ್ರದಲ್ಲಿ ಎಷ್ಟು ದೂರಾಲೋಚನೆ ಮಾಡಿದ್ದಾಳೆ ಅಂತಂದರೆ, ಪ್ರಾರ್ಥನೆ 2-3 ಹೇಳುತ್ತಾಳೆ ಒಟ್ಟೊಟ್ಟಿಗೆ. ಅಂತಃಪುರದ ಒಳಗೆ ಬಂದಾಗ ನಮ್ಮವರನ್ನು ಯಾರನ್ನೂ ಕೂಡ ನೆತ್ತರಿನ ಓಕುಳಿಯಲ್ಲಿ ಮೀಸಬೇಡ. ನಮ್ಮವರಿಗೆ ಯಾರಿಗೂ ಹಾನಿಯಾಗಬೇಕು ಅಂತ ನಾನು ನಿನ್ನೊಟ್ಟಿಗೆ ಬರ್ತೇನೆ ಅಂದರೆ ಅಪ್ಪ ಅಮ್ಮ ಮೊದಲಾದವರನ್ನು ಕಾಲ ಕಸ ಮಾಡಬೇಕು ಅಂತ ನಾನು ಬಯಸಿಲ್ಲ. ಆದರೆ ನನ್ನ ಮನಸ್ಸಿಗೆ ಇಷ್ಟವಾಗುವ ಕೆಲಸವನ್ನು ಇಲ್ಲಿ ಯಾರೂ ಕೂಡ ಯಾಕೆ ಹೀಗಾಗ್ತದೆ ಅಂತ ಪ್ರಶ್ನಿಸಿದರೂ ಅವರನ್ನು ಉಸಿರುಗಟ್ಟಿಸುವ ಹಾಗೆ ಪಕ್ಕಕ್ಕೆ ಸರಿಸಲಾಗ್ತಾ ಇದೆ. ಹಾಗಾಗಿ ನೀನು ಹೀಗೊಂದು ಉಪಾಯದಿಂದ ನನ್ನನ್ನು ಕರೆದೊಯ್ಯಬಹುದು. ಈ 4-5 ದಿವಸಗಳ ಮದುವೆಯಲ್ಲಿ ನಾವು ಅಂಬಿಕಾಲಯಕ್ಕೆ ಒಂದು ದಿವಸ ಹೋಗುವುದಿದೆ. ಪೂರ್ವೇದ್ಯುಹು, ನಾವು ಮದುವೆ ಆಗುವ ಹಿಂದಿನ ದಿವಸ ಅಂಬಿಕಾಲಯಕ್ಕೆ ಗೌರಿಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಅವಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದಿದೆ. ಆಗ ನಮ್ಮ ಸುತ್ತಲಿನ ಅನೇಕ ಜನ ನನ್ನ ಜೊತೆಗಿರ್ತಾರೆ. ನೀನು ಆ ಜಾಗಕ್ಕೆ ಬಂದರೆ ಇವರ ಸೇನೆಯ ಬಲ ಸ್ವಲ್ಪ ಕಮ್ಮಿ ಇರುತ್ತೆ. ನೀನು ಒಳಕ್ಕೇ ಬರಬಾರದು ಅನ್ನುವುದಕ್ಕೋಸ್ಕರ ದೊಡ್ಡ ಪಡೆಯನ್ನು ಸ್ವಲ್ಪವೂ ಕೂಡ ಜಾಗ ಇಲ್ಲದಂತೆ ತುಂಬಿಸಿಟ್ಟುಕೊಂಡಿದ್ದಾರೆ. ಇದೊಂದು ರಾಜಕೀಯ ಮದುವೆ. ಜರಾಸಂಧನಿಗೆ ಹತ್ತಿರ ಆಗಬೇಕು ಅಂತ ನನ್ನ ಅಣ್ಣ, ಜರಾಸಂಧನ ಔರಸ ಪುತ್ರ ಬೇರೊಬ್ಬನಿದ್ರೂ ಕೂಡ ಜರಾಸಂಧನ ಮನಸ್ಸಿಗೆ ಇಚ್ಛೆಗೆ ಒಪ್ಪುವಂತೆ ನಡೆದುಕೊಳ್ಳುವಂತಹ ಶಿಶುಪಾಲನಿಗೆ ಹೇಗಾದರೂ ಮಾಡಿ ನನ್ನನ್ನು ಕೊಟ್ಟು ಬಿಟ್ಟರೆ ನಮ್ಮ ಬಲ ಗಟ್ಟಿಯಾಗುತ್ತೆ ಅಂತ ಯೋಚಿಸಿ ಈ ಮದುವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಯಸ್ಯಾಂಘ್ರಿ ಪಂಕಜರಜಸ್ತವನಂ ಮಹಾಂತೋ ವಾಂಛಂತ್ಯುಮಾಪತಿರಿವ ಆತ್ಮ ತಮೋಪಹತ್ಯೈ ಯದ್ಯಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ ಜಹ್ಯಾಮ್ಯಸೂನ್ ವ್ರತ ಕೃಷ ಶತಜನ್ಮಭಿಸ್ಯಾತ್. ಹೇಳ್ತಾಳೆ, ನಿನ್ನ ಪಾದ ಕಮಲದ ತುದಿಯಲ್ಲಿರುವ ಕಣಗಳನ್ನೇ ನಿತ್ಯವೂ ಮತ್ತೆ ಮತ್ತೆ ಪ್ರೀತಿಯಿಂದ ಸೇವಿಸುವಂತಹ ನನಗೆ ನಿನ್ನ ಹೊರತಾಗಿ ಬೇರೆ ಯಾರೂ ಗತಿಯಿಲ್ಲ. ಇಂತಹ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಾವಿರಾರು ಲಕ್ಷಗಟ್ಟಲೆ ಸಾಧಕರು ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದಾರೆ. ಹೆಚ್ಚೇಕೆ ಸ್ವತಃ ಉಮಾಪತಿಯೇ ನಿನ್ನ ಪದ ತಲವನ್ನು ಸ್ಪರ್ಶಿಸಿದ ನೀರನ್ನೇ ತಲೆಯ ಮೇಲೆ ಹೊತ್ತು ತನ್ನ ಉತ್ತಮವಾದ ಬದುಕಿದು ಅಂತ ಸಂತುಷ್ಟನಾಗಿದ್ದಾನೆ. ಹಾಗಾಗಿ ಒಂದು ವೇಳೆ ಅಂಬುಜಾಕ್ಷ, ಕೆಂದಾವರೆಯಂತಹ ಚಂದದ ಕೆಂಗಣ್ಣಿನವನೇ, ಕೆಂಗಣ್ಣು ಅಂದರೆ ಪೂರ್ತಿ ಕೆಂಪಲ್ಲ, ಕಣ್ಣಿನ ಕೊನೆ ಕೆಂಪಾಗಿರಬೇಕು ಅಂತ, ಅಂತಹ ಚಂದದ ಕಣ್ಣಿನವನೇ, ಒಂದು ವೇಳೆ ನಿನ್ನ ಪ್ರಸಾದ ನನಗೆ ಲಭಿಸಲಿಲ್ಲ, ನಿನ್ನ ಜೊತೆಗೆ ಕೈ ಹಿಡಿಯುವ ಸೌಭಾಗ್ಯ ನನಗೆ ದಕ್ಕಲಿಲ್ಲ ಅಂದರೆ ಬಹುಶಃ ನನ್ನ ಹೆಣವನ್ನು ಶಿಶುಪಾಲ ಕೈ ಹಿಡಿಬೇಕಾಗುತ್ತೆ. ನೀನು ಬಾರದೇ ಹೋದರೆ ಅನ್ನುವ ಈ ಮಾತಿನ ನಂತರ ಒಂದಿಷ್ಟು ಸಾಲುಗಳಿತ್ತಂತೆ. ಜಹ್ಯಾಂ ಯಸೂನು ವ್ರತ ಕೃಷ ಶತಜನ್ಮಭಿಸ್ಯಾತ್. ನಿನ್ನನ್ನು ಪಡೆಯುವುದಕ್ಕಾಗಿ ನಾನು ಸಾವಿರಾರು ಜನ್ಮಗಳಲ್ಲಿ ಮತ್ತೆ ವ್ರತಗಳನ್ನು ನಡೆಸಿ ನಿನಗೋಸ್ಕರ ಹಾತೊರೆದೇನು ಹೊರತು ನೀನು ಬಾರದೆ ಹೋದರೆ ಖಂಡಿತ ನಾನು ಬದುಕಿ ಉಳಿಯಲಾರೆ ಅನ್ನುವ ಈ ಸಾಲುಗಳಲ್ಲಿ ಕೊನೆಯಾದ ಪದಗಳ ಕೊನೆಯ ಅಕ್ಷರಗಳಲ್ಲಿ ದುಃಖವನ್ನು ಮುಚ್ಚಿಡಲಾರದೆ, ತಡೆ ಹಿಡಿಯಲಾರದೆ ಕಣ್ಣೀರುಗಳು ಜಾರಿ ಬಿದ್ದು ಹಸುವನ್ನು ತೊರೆದೇನು ಅನ್ನುವ ಸಾಲುಗಳು ಅಳಿಸಿ ಹೋಗಿದ್ದುವಂತೆ. ನೀನು ಒಂದು ವೇಳೆ ಬರದೇ ಹೋದರೆ ಹಸುವನ್ನು ತೊರೆದೇನು. ಆಗ ಕೃಷ್ಣನೂ ಕೂಡ ಅವಳ ಉತ್ಕಟವಾದ ಪ್ರೀತಿಗೆ ತನ್ನಲ್ಲೂ ಕೂಡ ಭಾವುಕದ ಉತ್ಕಟತೆ ಒಳಗಾಗಿ ತಕ್ಷಣವೇ ತನ್ನ ಕಣ್ಣಿನ ಕೊನೆಯಿಂದ ಅಂಚಿನಿಂದ ಇಳಿದ 2 ಹನಿಗಳು ನೀನು ಬಾರದೇ ಹೋದರೆ ಅನ್ನುವ ಸಾಲನ್ನು ಅಳಿಸಿಬಿಟ್ಟಿವಂತೆ. ಕಣ್ಣೀರಿಗೂ ಆ ರುಕ್ಮಿಣಿಯ ಮೇಲೆ ಅಷ್ಟು ಪ್ರೀತಿ. ಕೃಷ್ಣ ಬರದೇ ಇರುವುದಿಲ್ಲ, ಬಂದೇ ಬರ್ತಾನೆ ಅನ್ನುವ ಈ ಅನುವಾದದ ಸಾಲನ್ನು ವಿದ್ಯಾಪೀಠದ ಸತ್ಯನಾರಾಯಣ ಆಚಾರ್ಯರು ಈ ಅನುವಾದವನ್ನು ಮಾಡುವಾಗ ಅದಕ್ಕೆ ಮತ್ತಷ್ಟು ಹೆಚ್ಚು ಒಂದು ಪ್ರೀತಿಯನ್ನು ಹೇಗೆ ಅದು ವ್ಯಕ್ತಪಡಿಸಿತು ಅನ್ನುವುದನ್ನು ಪದಗಳಲ್ಲಿ ತುಂಬಿಕೊಟ್ಟಿದ್ರು. ಅದನ್ನು ಓದುವಾಗಲೇ ಈಗಲೂ ಆ ಶಬ್ದಗಳು ಕೃಷ್ಣನ ಎದುರುಗಡೆ ನಿಂತ ರುಕ್ಮಿಣಿಯ ಕಣ್ಣ ಬಿಂಬಗಳಲ್ಲಿ ಕಾಣುವ ಪ್ರೀತಿ ಹಾಗೇ ಮರುಕಳಿಸುವಂತಿತ್ತು.
ಸರಿ, ಎದುರುಗಡೆ ನಿಂತಿದ್ದ ಋತ್ವಿಜನು ಈ ಭಾವುಕವಾದ ಕೃಷ್ಣನ ಪ್ರತಿಕ್ರಿಯೆಯನ್ನು ಕಂಡು ತುಂಬ ಅವನು ಅದರಲ್ಲಿ ಮುಳುಗಿ ಹೋಗಿದ್ದ. ಆದರೆ ಕೃಷ್ಣ ಮೈ ಮರೆತಿರಲಿಲ್ಲ. ತನ್ನ ಎದುರುಗಡೆ ನಿಂತಿರುವಂತಹ ಋತ್ವಿಜರನ್ನು ಬಡಿದೆಬ್ಬಿಸಿ ತಾನು ಎಚ್ಚರ ತಪ್ಪದೆ ಆ ಕ್ಷಣದಲ್ಲಿ ತನ್ನ ರಥಕ್ಕೋಸ್ಕರ ಸಿದ್ಧಗೊಳಿಸಲಿಕ್ಕೋಸ್ಕರ ಶೈವ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅನ್ನುವ 4 ಕುದುರೆಗಳನ್ನು ಕೂಡಲೇ ಕಟ್ಟಿಕೊಂಡು ರಥದ ಮೇಲೆ ಹತ್ತಿ ಬೇಕಾದ ಒಂದಿಷ್ಟು ಯುದ್ಧ ಸಾಮಗ್ರಿಗಳು ಅಲ್ಲಿ ಇದ್ದದ್ದನ್ನೇ ಗಮನಿಸಿ ಅದು ಇದೆ ಅಂತ ನಿಶ್ಚಯಿಸಿಕೊಂಡು ಆ ಋತ್ವಿಜರನ್ನು ತನ್ನ ರಥದ ಮೇಲೆ ಕೂಡಿಸಿಕೊಂಡು ಹೆಬ್ಬಾಗಿಲಿನ ಹತ್ತಿರ ಬಂದು ಹೊರಟವನು ಧೂಳೆಬ್ಬಿಸಿಕೊಂಡು ಹೋದದ್ದನ್ನು ಮಾತ್ರ ಧೂಳು ಕಂಡಿತು ಬಲರಾಮನ ಕೊನೆಯ ಕಣ್ಣಿಗೆ. ಏನಿದು, ಈ ರೀತಿ ಹೊರಟು ಬಿಟ್ಟಿದ್ದಾನೆ ಅಂತ ಬಲರಾಮನು ಗಾಬರಿಯಾದ. ಆ ಪಕ್ಕದಲ್ಲಿ ಪತ್ರ, ನಡೆದ ಸಂಭಾಷಣೆ ಇತ್ಯಾದಿಗಳನ್ನು ತಿಳಿದುಕೊಂಡವನು ಕೂಡಲೇ ಅರ್ಥ ಆಯಿತು. ಯಾಕೆಂದರೆ ಈ ಹಿಂದೆಯೇ ರುಕ್ಮಿಣಿಯ ಸ್ವಯಂವರಕ್ಕಾಗಿ ಹೋಗಬೇಕಾದ ಸಂದರ್ಭದಲ್ಲಿ ಆದ ಕಲಹ ಎಲ್ಲರಿಗೂ ತಿಳಿದಿತ್ತು. ಊರಿನ ಪ್ರತಿಯೊಬ್ಬರೂ ಕೂಡ ಈ ವಿಷಯವನ್ನು ತಿಳಿದು ಅಯ್ಯೋ, ಹೇಗಾದರೂ ಮಾಡಿ ಕೃಷ್ಣ ರುಕ್ಮಿಣಿಯರು ಒಟ್ಟಾದರೆ ಸಾಕಪ್ಪ ಅಂತ ಭಾವಿಸುವಂತೆ ಎಲ್ಲರ ಮನಸ್ಸಿನಲ್ಲೂ ಅದೇ ಹರಕೆ ಇತ್ತು. ಬಲರಾಮ ಈಗಲೇ ಅವನು ಹೊರಟದ್ದರ ಉದ್ದೇಶವನ್ನು ನೋಡಿದರೆ ನಾಳೆ ನಡಿಲಿಕ್ಕಿರುವಂತಹ ರುಕ್ಮಿಣಿಯ ವಿವಾಹವನ್ನು ತಡೆದು ರುಕ್ಮಿಣಿಯನ್ನು ಕರೆತರುವುದಕ್ಕೋಸ್ಕರ ಹೊರಟಿದ್ದಾನೆ ಅನ್ನುವುದು ತಕ್ಷಣ ಅರ್ಥೈಸಿಕೊಂಡು ಆ ಕೂಡಲೇ ಗದ, ಸಾತ್ಯಕಿ, ಕೃತವರ್ಮ ಮೊದಲಾದ ಯಾದವರನ್ನು ಒಳಗೂಡಿ ಬಲರಾಮ ಯಾದವ ಸೈನ್ಯವನ್ನು ಹಿಡಿದು ಕೃಷ್ಣನ ಹಿಂದೆ ಹೊರಟ. ಅತ್ತ ಭೀಷ್ಮಕನ್ಯಾವರಾರೋಹ ಕಾಂಕ್ಷಂತ್ಯಾಗಮನಂ ಹರೇಹೇ ನಿರಂತರ ಕೃಷ್ಣನನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ ಕೃಷ್ಣನ ಕಡೆಗೆ ಕಳುಹಿಸಿದ ಸಂದೇಶ ಮುಟ್ಟಿ ಕೃಷ್ಣನಿಗೆ ಮನಸ್ಸಿನಲ್ಲಿ ಏನು ಪ್ರತಿಕ್ರಿಯೆ ಹುಟ್ಟಿತು, ಅವನು ಮರಳಿ ಬಂದಾನ, ಬಹಳ ಕಾಲ ಇಲ್ಲ ಅನ್ನುವುದರ ಒಳಗಿನ ತಳಮಳದಲ್ಲೇ ಕಂಗೊಳಿಸ್ತಾ ಇರಬೇಕಾದವಳು ಬಾಡಿಸಿಕೊಂಡಿದ್ದರೂ ಯಾರೂ ತಲೆ ಕೆಡಿಸಿಕೊಳ್ಳಿಲ್ಲ. ಅವರಿಗೆ ಗೊತ್ತಿತ್ತು ಆಕೆ ಮನಸ್ಸಿನಿಂದ ಕೃಷ್ಣನನ್ನೇ ಅನನ್ಯವಾಗಿ ಬಯಸ್ತಾ ಇದ್ದಾಳೆ ಅಂತ. ಆದರೆ ಅವರಿಗೆ ಬೇಕಾಗಿದ್ದು ಹೆಣ್ಣಿನ ಜೊತೆಗೆ ಮದುವೆ ಅಲ್ಲ, ಅವರಿಗೆ ಬೇಕಿದ್ದುದು ರಾಜಕೀಯ ಮದುವೆ. ಎರಡನೆಯ ಕಾರಣ, ಕೃಷ್ಣನನ್ನು ಈ ಹಿಂದೆ 17 ಬಾರಿ ಯುದ್ಧದಲ್ಲಿ ಎದುರಿಸಲಾರದೆ ಸೋತು ಸುಣ್ಣಾದವರೆಲ್ಲ ಭಾವುಕವಾಗಿಯಾದರೂ ಕೂಡ ಅವನನ್ನು ಹೊಡೆದು ಕುಗ್ಗಿಸಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ರಾದ್ರಿಂದ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಅವಳು ಏನು ಬೇಕಾದರೂ ಮಾಡಲಿ, ಅವಳಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದಿರಲಿ, ನಡೆಯಬೇಕಾದ ಇದೇ ಮದುವೆ ಅಂತ ಕಠಿಣ ಹೃದಯಗಳಾಗಿ ಅವಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳದೆ ಇದ್ದಾಗ ಸುತ್ತಲಿನ ಸಖಿಯರೆಲ್ಲ ಅವಳನ್ನು ಪರಿಪರಿಯಾಗಿ ವಿನೋದದ ಮಾತುಗಳಿಂದ ಸಮಾಧಾನ ಪಡಿಸ್ತಾ ಇದ್ದರೂ ಅವಳ ತಲೆಯಲ್ಲಿ ಯಾವುದೇ ರೀತಿಯಾದ ಕೃಷ್ಣನ ಹೊರತಾದ ಬೇರೆ ಚಿಂತನೆಗಳು ಮೂಡಲೇ ಇಲ್ಲ. ಇತ್ತ ಸಾಲ್ವ, ಜರಾಸಂಧ, ದಂತವಕ್ರ, ವಿಡೂರಥ, ಪೌಂಡ್ರಕನೆ ಮೊದಲಾದ ಎಲ್ಲ ರಾಜರು ಸೇರಿಕೊಂಡು ತಮ್ಮ ದೊಡ್ಡ ಸೇನೆಯನ್ನು ಕೃಷ್ಣ ಊರ ಹೊರಬಾಗಿಲಿನ ಹತ್ತಿರವೂ ಕೂಡ ನುಸುಳದಂತೆ ತಡೆಯುವುದಕ್ಕೋಸ್ಕರ ಚದುರಂಗ ಬಲವನ್ನು, ಕಾಲಾಳುಗಳು, ಆನೆ, ಕುದುರೆ, ರಥಗಳನ್ನೆಲ್ಲ ಮುಂದಿರಿಸಿಕೊಂಡು ಕಟ್ಟಾಳುಗಳನ್ನು ಮುಂದಕ್ಕೆ ಕಟ್ಟಿ ನಿಲ್ಲಿಸಿಬಿಟ್ಟಿದ್ದ. ಅಂಬಿಕಾಲಯಕ್ಕೆ ಹೊರಡುವ ಸಂದರ್ಭ. ಋತ್ವಿಜರು ವೇದಘೋಷವನ್ನು ಮಾಡ್ತಾ ಇದ್ದರೂ ಅವರ ಪಕ್ಕದಲ್ಲಿ ಕತ್ತಿ ಹಿರಿದ ಗಟ್ಟಿಮುಟ್ಟಾದ ಸೈನಿಕರ ಪಡೆ. ಇತ್ತ ವಾದ್ಯ ನುಡಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಹಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ವಾದ್ಯವನ್ನು ನುಡಿಸ್ತಾ ಇದ್ದಾರೆ, ಹಾರ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ವೇಷಗಳನ್ನು ತೊಟ್ಟಿದ್ದಾರೆ, ನೃತ್ಯಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈ ಸೇನೆಯ ಮಧ್ಯದಲ್ಲಿ. ಅಂದರೆ ಅವರಿಗೆ ರಕ್ಷಣೆಯೋ, ಅವರನ್ನು ಯಾರೂ ಕೂಡ ಎಳೆದೊಯ್ಯಬಾರ್ದು ಅನ್ನುವ ರಕ್ಷಣೆಯೋ ಅನ್ನುವ ವ್ಯತ್ಯಾಸ ತಿಳಿಯದ ಹಾಗೆ ಒಂದು ರೀತಿ ಬಂಧನದಲ್ಲಿರಿಸಿದ ವ್ಯವಸ್ಥೆಯಂತೆ ಉಸುರುಗಟ್ಟಿದ ವಾತಾವರಣದಲ್ಲಿ ರುಕ್ಮಿಣಿ ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ತನ್ನ ತಾಯಿ ಮೊದಲಾದ ಸಖಿಯರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ. ಹೋಗುವಾಗ ದೇವೀವಾ ವಿಮುಖಾ ಗೌರಿ ರುದ್ರಾಣಿ ಗಿರಿಜಾಸತಿ ಏವಂ ಚಿಂತಯತಿ ಬಾಲ ಗೋವಿಂದ ಹೃತಮಾನಸ. ಯಾಕಾಗಿ ಈ ತಾಯಿ ನನ್ನ ವಿಷಯದಲ್ಲಿ ಕಣ್ಣು ಬಿಡ್ತಾ ಇಲ್ಲ? ರುದ್ರಾಣಿ ನಿಜವಾಗಿಯೂ ರೌದ್ರ ರೂಪ ತೊಟ್ಟು ಬಿಟ್ಟಿದ್ದಾಳೋ? ಈ ಶಿವನೂ ಕೂಡ ನನ್ನ ಬಗೆಗೆ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾನೋ ಅಂತ ಸಾಮಾನ್ಯ ಲೋಕದ ಹೆಣ್ಣುಮಗಳು ಬಯಸುವ ತನ್ನ ಪ್ರೀತಿಯ ಕಾತರತೆಯನ್ನು ರುಕ್ಮಿಣಿಯು ತೋರುತ್ತಾ ಗೋವಿಂದನಿಗಾಗಿ ಮನಸ್ಸನ್ನು ನಿರಂತರ ಹಾತೊರೀತಾ ಇದ್ದವಳು ನ್ಯಮೀಲಯತ ಕಾಲಜ್ಞ. ಕಣ್ಣು ಮುಚ್ಚಿದ್ಲು. ಕಣ್ಣು ಮುಚ್ಚಿ ತನ್ನ ಒಳಗಿನ ದುಗುಡವನ್ನು ಹೆಚ್ಚು ಹೆಚ್ಚು ಹೊರಕ್ಕೆ ಹಾಕುವುದರಿಂದ ಏನೂ ಉಪಯೋಗ ಇಲ್ಲ ಅಂತ ದಿಟ್ಟಿಯನ್ನು ಹಾಯಿಸಿ ಸಂದೇಶವನ್ನು ಹೊತ್ತೊಯ್ದ ಋತ್ವಿಜನೆಲ್ಲಿಯಾದರೂ ಬಂದನೋ ಅಂತ ನಿರೀಕ್ಷಿಸ್ತಾ ಇದ್ದಾಳೆ. ಅದೇ ಹೊತ್ತಿಗೆ ಆವೇದಯಾಮಾಸ ತಸ್ಯೈ ಸಂಪ್ರಾಪ್ತಂ ಯದು ನಂದನಂ ಉಕ್ತಂಚ ಸತ್ಯವಚನಂ ಆತ್ಮೋಪನಯನಂ ಪ್ರತಿ. ಎಲ್ಲ ಕಡೆಗೆ ಹುಡುಕಾಟದ ಮಧ್ಯದಲ್ಲಿ ಪಂಚೆ ಶಲ್ಯವನ್ನು ಹೊತ್ತ ಒಬ್ಬ ಋತ್ವಿಜನ
ದರ್ಶನವಾಯಿತು. ತಾನು ಯಾರನ್ನು ಕಳಿಸಿದ್ನೋ ಅವನು ಓಡಿ ಬಂದಾಗ ಇವರೆಲ್ಲ ತಡೆದು ನಿಲ್ಲಿಸಿದರು. ಕಣ್ಸನ್ನೆಯಲ್ಲೇ ಹೇಳಿದ್ಲು, ಬರಬೇಕಾದವರೇ ಅವರು ಅಂತ. ಆಗಲೇ ಅವನು ಒಳಗೆ ಬಂದ. ಆವೇದಯಾಮಾಸ ಸರ್ವಂ, ಎಲ್ಲವನ್ನೂ ಕೂಡ ನಿವೇದಿಸಿಕೊಂಡ. ಹೀಗೆ ಕೃಷ್ಣನ ಬಳಿಗೆ ಹೋಗಿದ್ದೆ, ಕೃಷ್ಣ ಈ ಕೂಡಲೇ ಹೊರಟು ಬಂದಿದ್ದಾನೆ, ಅವನು ಊರ ಹೊರಬಾಗಿಲಿನ ಹತ್ರ ಇದ್ದಾನೆ ಅಂತನ್ನುವ ಅವಳಿಗೆ ಹೇಳಬೇಕಾದಷ್ಟೂ ಸಂಗತಿಯನ್ನು ಹೇಳಿ ಆತ್ಮೋಪನಯನಂ ಪ್ರತಿ, ತನ್ನನ್ನು ಕೊಂಡೊಯ್ಯಲಿಕ್ಕೆ ಬಂದೇ ಬರ್ತಾನೆ ಅನ್ನುವ ನಿಶ್ಚಯ ಇತ್ತು. ಅದು ಮತ್ತಷ್ಟು ಖಾತ್ರಿಯಾಯಿತು. ಸಂತೋಷದಿಂದ ಅಲ್ಲಿಂದ ಮುಖ ಅರಳಿದ ಕಮಲ ಹೇಗೆ ಸೂರ್ಯನನ್ನು ನೋಡಿದೊಡನೆ ತನ್ನನ್ನು ಮತ್ತಷ್ಟು ಹಿಗ್ಗಿಸಿಕೊಳ್ಳುತ್ತೋ ಹಾಗೆ ಹಿಗ್ಗಿ ಹೆಜ್ಜೆಯನ್ನು ಗಂಭೀರವಾಗಿ ಆ ಮಂದಗಮನೆ ಈಗ ಗಜಗಮನೆಯಂತೆ ನಡೆದು ಹೋಗ್ತಾ ಇದ್ದಾಳೆ. ಆಗಲೇ ತಯೋರ್ನಿವೇಶನಂ ಶ್ರೀಮತ್ ಉಪಕಲ್ಪ್ಯ ಮಹಾಮತಿ ಬಾಹ್ಯೋದ್ಯಾನೆ ಕುಂಡಿನಸ್ಯ ಯಥಾಯೋಗಂ ಸುವಿಸ್ತೃತಂ. ಕೃಷ್ಣ ಬಂದಿದ್ದಾನೆ ಅಂತ ಸುದ್ದಿ ಬಂತು. ಊರಿನ ಜನಗಳೆಲ್ಲ ಸೇರಿ ಕೃಷ್ಣನನ್ನು ಸುತ್ತುವರೆದಿದ್ದಾರೆ. ಜರಾಸಂಧನಿಗೆ ಸುದ್ದಿ ಬಂತು, ಏನೇ ಆದರೂ ಸರಿ ಅವನನ್ನು ಈ ಊರಿನ ಒಳಕ್ಕೆ ಬಿಟ್ಟು ಕೊಡಬಾರದು. ಊರ ಹೊರಬಾಗಿಲಿನಲ್ಲೇ ಅವನಿಗೊಂದು ಆತಿಥ್ಯದ ವ್ಯವಸ್ಥೆಯನ್ನು ಗೆಸ್ಟ್ ಹೌಸಲ್ಲಿ ಇಟ್ಟು ಮಾಡಿಬಿಡಿ. ಅವನು ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋ ತನಕ ಒಳಗೆ ಬರುವ ಹಾಗಿಲ್ಲ. ಮುಗಿದು ಮೇಲೆ ಬೇಕಿದ್ರೆ ಮಂತ್ರಾಕ್ಷತೆ ಹಾಕಲಿಕ್ಕೆ ಬರಲಿ, ಅಲ್ಲಿಯ ತನಕ ಅವನನ್ನು ಬಿಡಬೇಡಿ ಅಂತ ಕಠಿಣವಾದ ಆಜ್ಞೆಯನ್ನು ಹೊರಸಿದ್ದಾನೆ. ಕೇಳಿದ ಮಾತ್ರ ಎಷ್ಟು ಜನ ಬಂದಿದ್ದಾರೆ, ಯಾರೆಲ್ಲ ಬಂದಿದ್ದಾರೆ ಅಂತ. ಅದಕ್ಕೆ ಅವರು ಹೇಳಿದರು, ಯಾರೂ ಇಲ್ಲಪ್ಪ, ಕೃಷ್ಣನೊಬ್ಬನೇ ಇದ್ದಾನೆ. ಅದ್ಯಾರೋ ಒಬ್ಬ ಬ್ರಾಹ್ಮಣ ಇದ್ದಾಗಿತ್ತು, ಅವನು ಬಿಟ್ಟರೆ ಇನ್ಯಾರೂ ಇಲ್ಲ. ಅವನದ್ದೇ ಒಂದು ಬಿಲ್ಲು ಬಾಣ ಒಂದಿಷ್ಟು ಹಿಡ್ಕೊಂಡ ಹಾಗೆ ರಥದಲ್ಲಿರುವ ಆಯುಧಗಳಷ್ಟು ಕಾಣ್ತಾ ಇದೆ. 4 ಕುದುರೆಯಿಂದ ಕೂಡಿದ ರಥದಲ್ಲಿ ಬಂದಿದ್ದಾನೆ, ಇಷ್ಟು ಬಿಟ್ಟರೆ ಇನ್ನೇನು ನಮ್ಮ ಗಮನದಲ್ಲಿ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಯಿತು. ಆದರೂ ನನ್ನ ಅಳಿಯನನ್ನೇ ಅಷ್ಟು ದೊಡ್ಡ ಸೈನ್ಯವನ್ನೇ ನಾಶ ಮಾಡಿದವ, ಕಂಸನನ್ನೇ ಕೊಂದವ, ಹಾಗಾಗಿ ನನಗೂ ಕೂಡ ಅವನ ಬಗ್ಗೆ ಭರವಸೆ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಎಚ್ಚೆತ್ತುಕೊಂಡು ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಸ್ವಲ್ಪವೂ ಕೂಡ ಮುಚ್ಚದೆ ರಕ್ಷಿಸಬೇಕಾದ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಮತ್ತೆ ಕಳುಹಿಸಿ ಕೊಟ್ಟಿದ್ದಾನೆ. ಅಂಬಿಕಾಲಯದ ಕಡೆಗೆ ಹೆಜ್ಜೆ ಇಟ್ಟಿದ್ದಾಳೆ, ಒಳ ಪ್ರವೇಶಿಸಿದ್ದಾಳೆ. ಅಲ್ಲಿಯ ಒಳಗಿನ ಪೂಜಕರು ಮಾಡಬೇಕಾದ ಕರ್ತವ್ಯಗಳನ್ನು ನಡೆಸಿದ್ದಾರೆ. ಅರ್ಚನೆ, ಪೂಜೆ, ಆರಾಧನೆಗಳು ನಡೆದಿವೆ. ಇವಳ ಕ್ಷೇಮವನ್ನು ಬಯಸಿ ಮಾಡಿದ ಪ್ರತಿಯೊಂದು ಪೂಜೆಗೆ ಕೈ ಮುಗಿದು ಆ ಪ್ರಸಾದವನ್ನು ಸ್ವೀಕರಿಸಿದ್ದಾಳೆ. ಸಖಿಯರೆಲ್ಲ ಜೊತೆಗೆ ನಿಂತುಕೊಂಡು ಆ ಮಂಗಲ ವಾದ್ಯದ ಜೊತೆಗೆ ತಮ್ಮ ಕಿಲಕಿಲಗಳಿಂದ ಆಕೆಯನ್ನು ರಮಿಸುವ ಪ್ರಯತ್ನದಲ್ಲಿ ನಾವು ಸಫಲರಾದೆವು ಅಂತ ಭಾವಿಸಿದ್ದಾರೆ. ಯಾವುದಕ್ಕೋಸ್ಕರ ಅವಳ ಮನದಲ್ಲಿ ಖುಷಿ ಇತ್ತು ಅಂತ ಅವರಿಗಿನ್ನೂ ಅರ್ಥ ಆಗಿಲ್ಲ. ಹಾಗೆ ಹೊರಕ್ಕೆ ಹೆಜ್ಜೆ ಇಡ್ತಾ ನಿಧಾನಕ್ಕೆ ಬರುವಾಗ ಒಂದು ರೀತಿ ನೀರವ ಮೌನ. ಯಾಕೆಂದರೆ ಸೈನ್ಯ ಅಷ್ಟು ಗಟ್ಟಿಮುಟ್ಟಾಗಿ ಇನ್ನೂ ಹೆಚ್ಚು ಹೆಚ್ಚು ಜನರೆಲ್ಲ ಬಿಚ್ಚುಗತ್ತಿಯಿಂದ ತಯಾರಾಗಿ ನಿಂತಿದ್ದಾರೆ. ಇದೇನು ನಾವು ಯುದ್ಧದ ರಂಗಕ್ಕೆ ಬಂದಿದ್ದೇವೋ ಅಂತ ಭಯಪಟ್ಟು ಎಲ್ಲರೂ ಕೂಡ ತಮ್ಮ ಮಾತುಗಳಿಗೆ ಬೀಗ ಹಾಕಿದ್ದಾರೆ. ಇಳಿದು ಬರ್ತಾ ಇರಬೇಕಾದ್ರೆ ಅವಳ ಆ ಸೌಂದರ್ಯ, ನಡೆ, ಹಲ್ಲುಗಳು ಕಾಣದ ಕೇವಲ ತುಟಿ ಮಾತ್ರ ಬೀರಿದ ನಗೆ ಎಲ್ಲರನ್ನೂ ಮೋಹಗೊಳಿಸಿದೆ. ಎಂಥ ಚಂದ ಹುಡುಗಿ ಇವಳು ಅಂತ. ತನ್ನ ಮೆಲುನಗೆಯಿಂದಲೇ ಎಲ್ಲರ ಮನಸ್ಸನ್ನು ಸೂರೆಗೈದಂತಹ ರುಕ್ಮಿಣಿಯ ಕಡೆಗೆ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಪುರವಾಸಿಗಳು ಕೂಡ ಕೃಷ್ಣ ಬಂದಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದವರು, ಈ ರುಕ್ಮಿಣಿ ಇದು ಕೃಷ್ಣನಿಗಲ್ಲದೆ ಬೇರೆ ಯಾರಾದರೂ ಎತ್ತಿಕೊಂಡು ಹೋದರೆ ಏನು ಚಂದ ಇರುತ್ತೆ, ಮಂಗನ ಕೈಗೆ ಮಾಣಿಕೆ ಕೊಟ್ಟಂತಿರುತ್ತೆ ಅಂತ ಯೋಚಿಸಿ ಅವರವರೇ ಆ ರುಕ್ಮಿಣಿಯ ಸೌಂದರ್ಯವನ್ನು ಕುಡಿತಾ ಇದ್ದಾರೆ. ಒಂದೊಂದೇ ಮೆಟ್ಟಿಲನ್ನು ನಿಧಾನಕ್ಕೆ ಇಳಿತಾ ಬರುವಾಗ ಇನ್ನೇನು ತನ್ನ ಕೊನೆಯ ಮೆಟ್ಟಿಲಿಳಿದು ತನಗೋಸ್ಕರ ಸಿದ್ಧವಾದ ರಥದಲ್ಲಿ ಕಾಲಿರಿಸಿ ಇನ್ನೂ ಕೃಷ್ಣ ಬರಲಿಲ್ಲವಲ್ಲ ಅನ್ನೋ ಒಂದು ನಿರೀಕ್ಷೆ ಅವಳ ಕಣ್ಣಲ್ಲಿತ್ತು. ಆ ಕೊನೆಯ ಹೆಜ್ಜೆ ಇಟ್ಟು ಅದೇ ಹೊತ್ತು ದಿಟ್ಟಿಸಿ ದೂರದ ಹೆಬ್ಬಾಗಿಲಿನ ಕಡೆಗೆ ಕೃಷ್ಣ ಬಂದಿದ್ದರೆ ಅನ್ನುವ ಯೋಚನೆ ಮುಗಿಯುವಷ್ಟರಲ್ಲಿ ಧೂಳೆಬ್ಬಿಸಿಕೊಂಡು ಬಂದಂತಹ ಜೋರಾದ ಒಂದು ರಥದ ಘೋಷ ಅವಳ ಹೆಜ್ಜೆಯನ್ನು ತನ್ನ ರಥದ ಮೇಲೆ ಇರಿಸಬೇಕು ಅಂತ ಯೋಚಿಸಿದವಳನ್ನು ಎಳೆದು ತನ್ನ ರಥದ ಮೆಟ್ಟಿಲ ಮೇಲೆ ಇರಿಸಿಕೊಂಡಾಗಿತ್ತು. 2 ಕ್ಷಣಗಳಲ್ಲಿ ಕಂಡಂತಹ ಎಲ್ಲ ಬಿಚ್ಚುಗತ್ತಿಯ ಸೈನಿಕರಿಗೆ ಈ ಕೃಷ್ಣನ ರೂಪ ಮತ್ತು ರುಕ್ಮಿಣಿಯ ರೂಪ ಒಟ್ಟಾದದ್ದನ್ನು ನೋಡಿದಾಗ ಇಂಥದ್ದೊಂದು ಜೋಡಿ ಜಗತ್ತಿನಲ್ಲಿ ಬೇರೆಯದನ್ನು ಯೋಚಿಸಲಿಕ್ಕೇ ಸಾಧ್ಯ ಇಲ್ಲ ಅಂತ ಭಾವಿಸಿ ಆಶ್ಚರ್ಯಚಕಿತರಾಗಿ ಎಷ್ಟು ಚಂದ ಇದ್ದಾರೆ ಈ ಇಬ್ಬರು ಒಟ್ಟಿಗಾಗಿದ್ದನ್ನು ನೋಡುವುದಕ್ಕೆ ಅಂತ ಭಾವಿಸ್ತಾ ತೆರೆದ ಬಾಯಿಯೊಳಗೆ ಮಣ್ಣು ಹೊಕ್ಕಾಗಲೇ ಗೊತ್ತಾಗಿದ್ದು, ಕೆಮ್ಮಿದಾಗ ನಾವು ಎಲ್ಲಿದ್ದೇವೆ, ಯಾಕಿದ್ದೇವೆ, ಏನನ್ನ ಆದೇಶಿಸಿಕೊಂಡು ಇಲ್ಲಿ ನಿಂತಿದ್ದೇವೆ ಅಂತ ಗೊತ್ತಾಗಿ ಕತ್ತಿಯನ್ನು ಆಗ ಎಳೀತಾ ಇದ್ದಾರೆ.
ಅದು ಗಡಿಬಿಡಿಯಲ್ಲಿ ಹೊರಕ್ಕೆ ಬರ್ತಾ ಇಲ್ಲ. ಬಾಣವನ್ನು ಹೂಡ್ತಾ ಇದ್ದಾರೆ, ಗುರಿ ತಾಗ್ತಾ ಇಲ್ಲ, ಧೂಳಿನಲ್ಲಿ ಎಲ್ಲ ಮಸುಕಾಗಿದೆ. ಇಷ್ಟು ತಯಾರಾಗುವಷ್ಟರಲ್ಲಿ ಧೂಳು ಮಾತ್ರ ಇತ್ತು. ರಥವೂ ಇರಲಿಲ್ಲ, ಕೃಷ್ಣನೂ ಇರಲಿಲ್ಲ, ರುಕ್ಮಿಣಿಯೂ ಇರಲಿಲ್ಲ. ಸುದ್ದಿ ಆ ಕ್ಷಣದಲ್ಲೇ ಹೋಯಿತು ಜರಾಸಂಧನ ಬಳಿಗೆ. ಕೃಷ್ಣ ಬಂದಿದ್ದಾನಂತೆ. ಬಂದಾಗ ಹೋಗಿಯೂ ಆಗಿದೆ ಅಂತನೋ ಸುದ್ದಿ ಮುಟ್ಟಿರಲಿಲ್ಲ. ಏನಾಯಿತು ಅಂತ ಎರಡನೇ ಸುದ್ದಿ ಬರುವಷ್ಟರಲ್ಲಿ ರುಕ್ಮಿಣಿ ಇಲ್ಲವಂತೆ ಅಂತ ಅಷ್ಟೇ ಗೊತ್ತಾಯಿತು. ಸೈನ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಸಿದ್ಧಗೊಳಿಸಿದ್ದಕ್ಕೆ ಆದೇಶ ನೀಡಿದ್ದಾನೆ, ಹೊರಟಿದೆ. ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಹೋಗುವುದೇ ಕಷ್ಟವಾಗಿ ಹೋಯಿತು. ಯಾಕೆಂದರೆ ಎಲ್ಲಿ ಹೋದ, ಎತ್ತ ಹೋದ, ಯಾವ ದಿಕ್ಕಿನತ್ತ ಅವನು ಉಪಾಯ ಹೂಡಿ ಸಾಗ್ತಾ ಇದ್ದಾನೆ, ಇದ್ಯಾವುದೂ ತಿಳಿಲಿಲ್ಲ. ಆದರೆ ಧೂಳನ್ನು ಅನುಸರಿಸಿ ಹೊರಟವರಿಗೆ ಆಶ್ಚರ್ಯ ಕಾದಿತ್ತು. ಅತ್ಯಂತ ದೊಡ್ಡದಾದ ಸೈನ್ಯ ಎದುರಾಯಿತು, ಯಾದವರ ಸೈನ್ಯ. ಅವರ ಜೊತೆಗೆ ಹೋರಾಟ ಹೋರಾಟ ಹೋರಾಟ. ಎಲ್ಲಿ ನೋಡಿದರೂ ಕೃಷ್ಣ ಮಾತ್ರ ಕಾಣಲಿಲ್ಲ. ಬಲರಾಮ, ಸಾತ್ಯಕಿ, ಗದ ಮೊದಲಾದ ಅನೇಕ ಯಾದವ ವೀರರ ಜೊತೆಗೆ ಹೋರಾಡಲಿಕ್ಕಾಗದೆ ಎಲ್ಲರೂ ಕೈ ಸೋತಿದ್ದಾರೆ. ಆದರೆ ಇದರಲ್ಲಿ ಬುದ್ಧಿವಂತನಾಗಿ ಊರ ಹೊರಭಾಗದಲ್ಲಿಯೇ ಸೈನ್ಯವನ್ನು ಇರಿಸಿ ಕಾಯ್ದುಕೊಂಡಿದ್ದಂತಹ ರುಗ್ಮಿ ಮಾತ್ರ ಕೃಷ್ಣ ಏನಾದರೂ ಇಂಥದ್ದೊಂದು ಕೆಲಸ ಮಾಡಿಯಾನು ಅಂತ ಭಾವಿಸಿ ಹೊರಗಿನ ಸೈನ್ಯವನ್ನು ಮುಂದಿರಿಸಿಕೊಂಡು ಕೃಷ್ಣನನ್ನು ಹಿಮ್ಮೆಟ್ಟಿಸಿಕೊಂಡು ಬಂದ. ಬಹಳ ದೂರದ ತನಕ ಕೃಷ್ಣನೂ ಕಾದ ಕಾದ ಕಾದ. ಅನೇಕ ಬಾಣ ಗದೆಗಳ ಉಪಯೋಗವಾದರೂ ಕೂಡ ಅವನ ಮೇಲೆ ಯಾವುದೇ ದಾಳಿ ಮಾಡಲಿಲ್ಲ. ಪ್ರತಿಕ್ರಿಯೆಯನ್ನು ಕೊಡುವಾಗ ತನಗೇನು ಏಟಾಗದಂತೆ ತಡೆ ಹಿಡಿಯುವ ಡಿಫೆನ್ಸನ್ನು ಮಾತ್ರ ಯೋಚಿಸಿದ್ದ. ಆದರೆ ಅವನು ಬಿಡದೆ ಕೃಷ್ಣನನ್ನು ಮತ್ತೂ ಕೊಲ್ಲಬೇಕು ಅಂತ ಪ್ರಯತ್ನಿಸಿದಾಗ ಕತ್ತಿ ಹಿರಿದು ಅವನ ಕುತ್ತಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ ಅಂತ ಜೋರಾಗಿ ತನ್ನ ಸಿಟ್ಟಿನ ದೃಷ್ಟಿಯನ್ನು ಅವನ ಮೇಲೆ ಹಾಸಿದಾಗ ಮೆತ್ತನೆಯ ಕೈಗಳಿಂದ ಕೃಷ್ಣನ ಪಾದವನ್ನು ಗಟ್ಟಿ ಹಿಡಿದ ಕಣ್ತುಂಬಿದ ರುಕ್ಮಿಣಿ ಅಣ್ಣನನ್ನು ಬಿಟ್ಟು ಬಿಡು ಅಂತ ಕೇಳಿಕೊಂಡ್ಳು. ಆ ಕೂಡಲೇ ಕೃಷ್ಣ ತನ್ನ ಆ ಕೋಪದ ದೃಷ್ಟಿ ತಕ್ಷಣ ತಗ್ಗಿತು. ಇವಳ ಕಾರಣದಿಂದ ನೀನು ಉಳಿದಿದ್ದಿ ಅನ್ನುವ ದೃಷ್ಟಿಯನ್ನು ಮತ್ತೊಮ್ಮೆ ಅಣ್ಣನ ಮೇಲೆ, ರುಕ್ಮಿಣಿಯ ಮೇಲೆ ಹಾಸಿ, ಆದರೆ ಬಿಟ್ಟು ಬಿಡುವುದಕ್ಕೆ ಸಾಧ್ಯವಾಗದೆ ಅದೇ ಕತ್ತಿಯನ್ನು ಹಿಂದಕ್ಕೆ ಸರಿಸಿ ತಲೆಯನ್ನು ಅತ್ತಿಂದ ಇತ್ತ 4 ಸರ್ತಿ ಜಾಡಿಸಿದ. ಎಲ್ಲೆಲ್ಲೋ ಕತ್ತರಿಸಿಕೊಂಡ ಕೂದಲು ಪಂಚಶಿಖನಾಗಿ ಅದು ಅವಮಾನ ಮಾಡುವ ಹಾಗೆ. ಮೀಸೆ ಅರ್ಧ ಕತ್ತರಿಸಿತ್ತು, ತಲೆ ಅತ್ತ ಇತ್ತ ಎಲ್ಲೆಲ್ಲೋ ಬೋಳಿಸಿಕೊಂಡು ಹೋಗಿತ್ತು. ಪಕ್ಕನೆ ಅವನನ್ನು ಹಿಂದಕ್ಕೆ ಅವನ ರಥದ ಕಡೆಗೆ ದೂಡಿಬಿಟ್ಟ. ಆ ಕ್ಷಣದಲ್ಲಿ ಬಲರಾಮ ಓಡಿ ಬಂದ. ನಡುಗ್ತಾ ಇದ್ದಾಳೆ. ಕೃಷ್ಣನ ಇಂಥ ರೂಪವನ್ನೇ ಕಾಣದ ರುಕ್ಮಿಣಿಗೆ ಹೀಗೊಂದು ರೂಪ ಕೃಷ್ಣನಲ್ಲಿ ಇದೆ ಎನ್ನುವುದೇ ಕೇಳದ ಸಂಗತಿ. ರಾಕ್ಷಸರ ಜೊತೆಗೆ ಹೋರಾಡಿದ್ದ ಲೀಲೆಯಿಂದ ಅನ್ನುವ ಮಾತುಗಳನ್ನು ಕೇಳಿದವಳಿಗೆ ಈ ರೀತಿಯಾದ ಕೃಷ್ಣನ ವಿಶ್ವರೂಪ ಬಹಳ ಅಚ್ಚರಿ ತಂದಿತ್ತು. ಮನೆಗೆ ಬರಬೇಕಾದ ಈ ಸೊಸೆಗೆ ಆರಂಭದಲ್ಲೇ ಇಂಥದ್ದೊಂದು ದಿಟವಾದ, ಭಯಾನಕವಾದ, ಕಷ್ಟಕರವಾದಂತಹ ದೃಶ್ಯವನ್ನು ಕಂಡು ಅವಳು ಹೆದರಬಾರದು ಅಂತ ಯೋಚಿಸಿ ಸಮಾಧಾನಪಡಿಸಿದ. ಇಲ್ಲ, ಅವನು ಯಾವತ್ತೂ ಹೀಗೆ ಕೋಪ ಮಾಡಿಕೊಂಡವನಲ್ಲ. ಅಷ್ಟು ದೂರದಿಂದಲೂ ಸಹಿಸಿಕೊಂಡು ಬಂದವ ಈಗ ಕೊನೆಗೂ ತನ್ನ ದುಷ್ಟಬುದ್ಧಿಯನ್ನು ಸ್ವಲ್ಪವೂ ಕಡಿಮೆ ಮಾಡದೆ ಮತ್ತು ಹಠ ಸಾಧಿಸ್ತಾ ಇರುವಂತಹ ರುಗ್ಮಿಯ ಬಳಿಯಲ್ಲಿ ಈ ರೀತಿ ನಡೆದುಕೊಂಡಿದ್ದಾನೆ ಅನ್ನುವ ಮಾತನ್ನು ಹೇಳಿ ಆಕೆಯನ್ನು ಸಮಾಧಾನಿಸ್ತಾನೆ. ಆ ಬಳಿಕ ರುಕ್ಮಿಣಿಯ ಜೊತೆಗೆ ಕೃಷ್ಣನೂ ಕೂಡ ನಗೆಮೊರೆಯಿಂದ ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಮರೆಯುವಂತೆ ಮಾಡಿ ಅವಳನ್ನು ಬಿಗಿದಪ್ಪಿಕೊಂಡು ತಕ್ಷಣದಲ್ಲಿಯೇ ಸೈನ್ಯ ಮತ್ತೆ ಒಂದಿಷ್ಟು ಸ್ವಲ್ಪ ಹೊತ್ತು ಇಲ್ಲೇ ನಿಂತರೆ ನಮ್ಮನ್ನು ಆವರಿಸೀತು ಅನ್ನುವ ಮಾತುಗಳನ್ನು, ಎಚ್ಚರಿಕೆಗಳನ್ನು ಕೊಟ್ಟು ದ್ವಾರಕೆಯತ್ತ ದಾರುಕ ಹಿಡಿದ ಸೇನೆ ಸಾಗಿಕೊಂಡು ಹೋಯಿತು. ದ್ವಾರಕೆಗೆ ಬರುವಾಗ ಹಬ್ಬ. ದಾರಿಯುದ್ದಕ್ಕೂ ಹೂಗಳ ದೊಡ್ಡ ಹಾಸನ್ನೇ ಹಾಸಿ ಕಾಯ್ತಾ ಇದ್ದಾರೆ. ಕೃಷ್ಣ ಹೋಗಿದ್ದಾನೆ ಎಂದು ರುಕ್ಮಿಣಿಯನ್ನು ಕರ್ಕೊಂಡು ಬರ್ತಾನೆ. ನಮ್ಮ ಜಗದಂಬೆ ಜಗತ್ಕರ್ತೃವಾದ, ಸೃಷ್ಟಿಕರ್ತೃವಾದ ಕೃಷ್ಣನ ಕೈಗೆ ಒಪ್ಪಿಸದೆ ಇನ್ನೇನಾದೀತು, ಅದು ಖಂಡಿತ ನಮ್ಮ ಕೃಷ್ಣನ ಸೊತ್ತು ಅಂತ ಪ್ರಜೆಗಳಿಗೆ ಗೊತ್ತಿತ್ತು. ಇದು ಆಶ್ಚರ್ಯ ಸಂಗತಿ. ಇವನೇ ಅಲ್ವಾ ಆ ಇಡೀ ಜಗತ್ತನ್ನು ನುಂಗಿ ನೊಣೆದ ಕೊನೆಗೆ ಒಂದು ಪತ್ರದಲ್ಲಿ ಮಲಗಿ ಏನೂ ಗೊತ್ತಿಲ್ಲದಂತೆ ಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಚೀಪ್ತಾ ಕೂತಿರುವ ಅರವಿಂದನಾಭ ಇವನೇ ತಾನೆ ಅಂತ ಸಖಿಯರು ಪಕ್ಕದಲ್ಲಿ ಮೇಲ್ಗಡೆಯ ಉಪ್ಪರಿಗೆಯಲ್ಲಿ ನಿಂತು ಇವರು ಕೆಳಗಿನಿಂದ ಹಾದು ಹೋಗುವ ಮಾತಾಡ್ತಾ ಇರುವ ಸದ್ದನ್ನು ಕೃಷ್ಣ ಕೇಳಿಸಿಕೊಂಡು ಒಂದು ಮುಸಿನಗೆಯನ್ನು ಅವರತ್ತ ಬೀಸಿ ಅವರ ಮಾತುಗಳಿಗೆ ಅನುಗ್ರಹಿಸಿದ್ದೇನೆ ಅನ್ನುವ ಸಂದೇಶವನ್ನು ಕಳುಹಿಸಿದ. ಹೀಗೆ ಪ್ರತಿಯೊಬ್ಬರ ಮಾತಿನಲ್ಲೂ ತುಂಬಿದ ವೇದಾಂತದ ಪ್ರತಿಯೊಂದು ಸಾಲುಗಳು ಕೂಡ ಅದು ಕೇವಲ ಮನಸ್ಸಿಗೆ ಹಬ್ಬ ಮಾತ್ರ ಅಲ್ಲ, ಆತ್ಮಕ್ಕೂ ಹಬ್ಬವಾಗಿತ್ತು. ಹೀಗೆ ವೇದವಿದ್ಯೆಯು ಮತ್ತೆ ವೇದವೇದ್ಯನನ್ನು ಸೇರಿಕೊಳ್ಳುವಂತಹ ಅಪೂರ್ವವಾದ ಹಬ್ಬ ಏನಿದೆ, ಇದರಷ್ಟು ದೊಡ್ಡ ಮಂಗಳಮಯವಾದಂತಹ ಸಂಗತಿ ನಾವು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ವಸುದೇವ ದೇವಕಿಯರನ್ನು ಮುಂದಿರಿಸಿಕೊಂಡು ರುಗ್ಮಭೂಷಣನಾದ ಶ್ರೀಕೃಷ್ಣ ರುಕ್ಮಿಣಿಯ ಕೈ ಹಿಡಿಯುವ ಕಾರ್ಯಕ್ರಮಕ್ಕಾಗಿ ಭೀಷ್ಮಕಾದಿಗಳನ್ನು ಕರೆಸಲಾಯಿತು. ಯಥಾಪ್ರಕಾರ ಮಂಗಳ ಧ್ವನಿಗಳು
ಆಕಾಶದ ಕೊನೆಯನ್ನು ಮುಟ್ಟಿದವು. ವೇದ ಘೋಷಗಳು ಎಲ್ಲರ ಹೃದಯವನ್ನು ಮುಟ್ಟಿದವು. ಸುಮಂಗಲಿಯರ ಸುಂದರವಾದ ಮಧುರವಾದ ಧ್ವನಿಗಳಿಂದ ಭಗವಂತನ ಆಹ್ವಾನ ನಡೆಯಿತು. ಯಜ್ಞವೇದಿಯಲ್ಲಿ ನಡೆಸಬೇಕಾದ ಲಾಜಹೋಮ, ಸಪ್ತಪದಿಯೇ ಮೊದಲಾದಂತಹ ಸುಂದರವಾದ ಸಾಂಸ್ಕೃತಿಕವಾದ ಸಂಸ್ಕಾರಗಳು ಯಥಾವತ್ತಾಗಿ ವಿಧಿಪೂರ್ವಕವಾಗಿ ನಡೆದವು. ಹೀಗೆಲ್ಲ ನಡೆದ ಕಾರ್ಯಕ್ರಮಗಳಿಗೆ ದೇವತೆಗಳೇ ಸ್ವತಃ ಸಾಕ್ಷಿಗಳಾದರು. ದೇವಲೋಕದ ಹಾಡುಗಾರರೂ ಬಂದು ಕುಣಿದರು. ಜೊತೆಗೆ ವಾದ್ಯ ನುಡಿಸುವವರು ಕೂಡ ಬಂದು ತಮ್ಮ ತಮ್ಮ ವಾದ್ಯಗಳನ್ನು ನುಡಿಸಿದರು. ಹೀಗೆ ಒಂದು ರೀತಿಯಾಗಿ ಭೂಮಿ ಮತ್ತು ಆಕಾಶ ಒಟ್ಟಾಗುವಂತಹ ಒಂದು ಸುಂದರ ಘಟನೆ ಅಲ್ಲಿ ನಡೆಯಿತು. ಮೂಲಮಾಧವ ಅನ್ನುವಂತಹ ಒಂದು ಸುಂದರವಾದ ಉದ್ಯಾನದಲ್ಲಿ ನಡೆದ ಈ ಘಟನೆ ಇಡೀ ಜಗತ್ತಿನ ಕಣ್ಣುಗಳಿಗೆ ಹಬ್ಬವಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಹೃದಯದಲ್ಲಿ ನಡೆಯುವಂತಹ ಹಬ್ಬ ಇದು ಅಂತ ಭಾವಿಸಿದರು. ಯಾಕೆ ಅಂದರೆ ವೇದವೇದ್ಯನಾದಂತಹ ಭಗವಂತನಿಗೆ ವೇದವಿದ್ಯೆಯನ್ನು ಒಪ್ಪಿಸುವುದೇ ಈ ರುಕ್ಮಿಣಿ ಮತ್ತು ಕೃಷ್ಣನ ಸಂಯೋಗ ಅನ್ನುವುದರ ತಾತ್ಪರ್ಯ. ಅಷ್ಟೇ ಅಲ್ಲ, ನಮ್ಮ ಸಂಪತ್ತು ಅನ್ನುವುದು ಅದು ಜ್ಞಾನದ ಕಡೆಗೆ. ಹೇಗೆ ಲಕ್ಷ್ಮಿ ಅನ್ನೋಳು ನಾರಾಯಣನ ಕಡೆಗೆ ಸಾಗಿದ್ಲು, ಹಾಗೆ ರುಕ್ಮಿಣಿ ಕೃಷ್ಣನ ಕಡೆಗೆ ಸಾಗಿದ್ಲು ಅನ್ನೋದನ್ನು ಮತ್ತೆ ಮರುಕಳಿಸಿ ನಮ್ಮ ಒಳ್ಳೆಯ ಸಂಪತ್ತನ್ನು ಸದ್ವಿದ್ಯೆಯ ವಿನಿಯೋಗಕ್ಕಾಗಿ ಬಳಸಿಕೊಂಡಾಗಲೇ ಅದು ಸಾರ್ಥಕವಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಈ ಹಬ್ಬ ನಮಗೆ ಕೊಟ್ಟಿತು. ಮತ್ತೆ ಕೊಡಲಿ, ಆ ನೆನಪು ನಮ್ಮಲ್ಲಿ ಸದಾ ಇರಲಿ. ಹೀಗೆ ರುಗ್ಮಭೂಷಣನ ರುಕ್ಮಿಣಿ ವಿವಾಹ ನಮ್ಮ ಬದುಕಿಗೆ ಮಾಂಗಲ್ಯವನ್ನುಂಟು ಮಾಡಲಿ. ಇಂತಹ ಮಂಗಲದ ಕಥೆಗಳು ಮತ್ತೆ ಮತ್ತೆ ಕೇಳುವಂತಾಗಿ ನಮ್ಮ ಬದುಕು ಮತ್ತೆ ಮಂಗಲಾನಾಂ ಹಿ ಮಂಗಲಂ ಅನ್ನುವ ಭಗವಂತನ ಕಡೆಗೆ ಸಾಗುವಂತಾಗಲಿ ಅಂತ ಆಶಿಸ್ತಾ, ಈ ರುಕ್ಮಿಣಿ ವಿವಾಹದ ಘಟನೆ ನಮ್ಮ ಮನಸ್ಸಿಗೂ ಸಂಬಂಧಪಟ್ಟ ಒಂದು ಅಂತರಂಗದ ಚಿತ್ರಣ. ಅದು ಯಾವಾಗಲೂ ನಾವು ತಿಳಿದುಕೊಳ್ಳುವ ಯಾವುದೇ ಸಂಗತಿಗಳಾದರೂ ಕೂಡ ಅದು ಭಗವಂತನ ಕಡೆಗೆ ವಾಲಿದಾಗಲೇ ಸಂಪತ್ತು ಅನ್ನುವುದು ಜ್ಞಾನದ ಕಡೆಗಿರಬೇಕು. ಜ್ಞಾನದ ಅಕ್ಷರಗಳು ಅದು ಭಗವಂತನ ಅರ್ಥವನ್ನೇ ಹೇಳಬೇಕು ಅನ್ನುವ ಎರಡು ಸಂಗತಿಗಳನ್ನು ತಿಳಿಸುವ ಈ ವಿವಾಹ ನಮ್ಮಲ್ಲೂ ಕೂಡ ಶಬ್ದಗಳನ್ನು ಅರ್ಥದ ಕಡೆಗೆ ಸಾಗಿಸುವಂತೆ ಮಾಡಲಿ, ನಮ್ಮ ಹೊರಗಿನ ಸಂಪತ್ತನ್ನು ಭಗವಂತನೆಂಬುವ ಅರ್ಥದ ಕಡೆಗೆ ಜಾರುವಂತೆ ಮಾಡಲಿ ಅನ್ನುವ ಚಿಂತನೆಯೊಂದಿಗೆ ಈ ರುಕ್ಮಿಣಿ ವಿವಾಹದ ಕಲ್ಯಾಣದ ಕಥೆಯನ್ನು ಪ್ರಾಯೋಜಿಸಿದವರು ಶ್ರೀ ಚಂದನ್, ಶ್ರೀಮತಿ ಹರ್ಷಿತಾ ಚಂದನ್ ಕುಟುಂಬದವರು. ಅವರಿಗೆ ರುಗ್ಮಭೂಷಣನ ವಿಶೇಷವಾದಂತಹ ಪ್ರೀತಿ ಇರಲಿ, ರುಕ್ಮಿಣಿಯ ಕಾರುಣ್ಯ ಅವರ ಬದುಕಿನಲ್ಲಿ ಸದಾ ಒದಗಲಿ. ಇವರಿಬ್ಬರ ವಿವಾಹದ ಕಥೆಯಿಂದಾಗಿ ಈ ಕಾರ್ಯಕ್ಕಾಗಿ ಕೈ ಜೋಡಿಸಿದವರು ಎಲ್ಲರಿಗೂ ಕೂಡ ಬದುಕು ಆ ರುಗ್ಮಭೂಷಣ ರುಕ್ಮಿಣಿಯ ಜೊತೆಗೆ ಬದುಕು ಸಾಗುವಂತಾಗಲಿ ಅಂತ ಹೇಳ್ತಾ ನಮಸ್ಕಾರ.